ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಭಟ್ಕೈ ರುಚಿ ಚಾನಲ್ಗೆ. ಇವತ್ತು ನಾವು ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಮೊದಲಿಗೆ ನೋಡಿ, ಇಲ್ಲಿ ನೀರುಳ್ಳಿ, ಮೆಣಸು, ಕರಿಬೇವು, ಕಾಯಿ ಮತ್ತು ಹುಳಿ, ಸಾಸಿವೆ, ರೈಸ್ ಇಷ್ಟು ಬೇಕು ನಮಗೆ ಚಿತ್ರಾನ್ನ ಮಾಡೋಕ್ಕೆ. ಈಗ ಮಿಕ್ಸಿಗೆ ನಾವು ಸಾಸಿವೆ, ಕಾಯಿ ಮತ್ತು ಹಸಿಮೆಣಸು ಹಾಕಿ ರುಬ್ಕೋಬೇಕು. ಈಗ ಸಾಸಿವೆ ಹಾಕಿದೆ, ಕಾಯಿ ಹಾಕ್ಕೊಳ್ಳೋಣ. ಈಗ ಹಸಿಮೆಣಸು ಒಂದೆರಡು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನೀಗ ರುಬ್ಕೊಂಡ್ರೆ ಆಯಿತು. ಇದಕ್ಕೆ ನೀರೇನು ಹಾಕೋಕ್ಕಿಲ್ಲ, ಹಾಗೆ ಡ್ರೈಯಾಗಿ ರುಬ್ಕೋಬೇಕು. ಮನೇಲಿ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡೋದಕ್ಕೆ ಈ ಥರ ಬೇರೆ ಬೇರೆ ರೀತಿಲಿ ಮಾಡಿದರೆ ಮನೇಲಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ. ಇದಕ್ಕೆ ಸ್ವಲ್ಪ ಈಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಈಗ ಒಣ ಮೆಣಸು ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಒಂದು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಈಗ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು, ನೀರುಳ್ಳಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡೋಣ. ಈಗ ಸ್ವಲ್ಪ ಇದಾಗಿದೆ. ಈಗ ಆಗ ರುಬ್ಬಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡ್ರೆ ಆಯ್ತು. ಈಗ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಲಿಂಬೆ ರಸನ ಸೇರಿಸ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಅರಿಶಿಣ ಹುಡಿ, ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಏನಿಲ್ಲ, ಇದು ತುಂಬ ಕಷ್ಟ ಏನಿಲ್ಲ, ಒಂದು 5 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ರೈಸ್ ಒಂದು ಇದ್ಬಿಟ್ರೆ ಒಂದು 5 ನಿಮಿಷನೇ ಮಾಡಿ ಮುಗಿಸ್ಬೋದು. ನೋಡಿ, ಇದೀಗ ಆಯಿತು. ಈಗ ರೈಸ್ ಏನಿದೆ ಅದನ್ನೀಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು. ನೋಡಿದ್ರಲ್ಲ, ಸಾಸಿವೆ, ಕಾಯಿ, ಮೆಣಸೆಲ್ಲ ಹಾಕಿ ಕಡ್ದು ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಮನೇಲಿ ಒಂದೇ ಥರ ಯಾವಾಗಲೂ ಚಿತ್ರಾನ್ನ ಮಾಡೋದಕ್ಕೆ ಈ ಥರ ಬೇರೆ ಬೇರೆ ರೀತಿ ಮಾಡಿದರೆ ಸ್ವಲ್ಪ ಚೇಂಜು ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋಲಿ ಸಿಗೋಣ.